ಜೀಸಸ್ ಹುಟ್ಟಿದ ಸ್ಥಳ ಜೆರುಸಲೇಮ್. ಇಂತಹ ಪವಿತ್ರ ಸ್ಥಳ ನೋಡಲು ಹೋಗುತ್ತಿದ್ದೇವೆ. ಈ ಪವಿತ್ರ ಸ್ಥಳ ಕ್ರೈಸ್ತ ಧರ್ಮೀಯರ ಯಾತ್ರಾ ಸ್ಥಳವಾಗಿದೆ. ಈ ಪವಿತ್ರ ಸ್ಥಳವನ್ನು ದರ್ಶಿಸಿ ಯೇಸುವಿನ ಆಶೀರ್ವಾದ ಪಡೆಯಲು ಪ್ರಪಂಚದಾದ್ಯಂತ ಭಕ್ತರು ಬರುತ್ತಾರೆ. ಯಾವಾಗಲೂ ಈ ಪವಿತ್ರ ಸ್ಥಳ ಭಕ್ತರಿಂದ ಕಿಕ್ಕಿರಿದು ತುಂಬಿ ಹೋಗಿರುತ್ತದೆ. ಒಳಭಾಗದಲ್ಲಿ ಯೇಸುವಿಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ತೈಲ ವರ್ಣದ ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆಯೇ ಕಿಕ್ಕಿರಿದು ತುಂಬಿರುವ ಜನ ಜಾತ್ರೆ ಇಲ್ಲಿ ನೆರೆದಿದೆ. ಯೇಸುವಿಗೆ ಸಂಬಂಧಪಟ್ಟಂತಹ ಪವಿತ್ರ ವಸ್ತುಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶಂಖಾಕಾರದ ಚಿತ್ರಗಳನ್ನು ನೀವು ನೋಡಬಹುದು. ಗೋಡೆಯ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಅಲಂಕೃತಗೊಂಡಿರುವಂತಹ ಈ ಪವಿತ್ರ ಸ್ಥಳವನ್ನು ನಾವು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು. ಅಂತಹ ಪವಿತ್ರವಾದ ಸ್ಥಳ. ಆ ಸ್ಥಳದ ಮುಂಭಾಗದಲ್ಲಿ ಕೂಡ ಇಳಿಜಾರಾದಂಥ ಪಾರ್ಕ್ ಥರ ಅಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಿದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಯೇಸುವಿನ ಒಂದೊಂದು ಚಿತ್ರ ಕೂಡ ಒಂದೊಂದು ಗೋಡೆಯನ್ನು ಅಲಂಕಾರ ಮಾಡಿದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಬೇಡಿಕೆಗಳನ್ನು ಪಡೆಯಲು ಇರುವಂಥ ಸ್ಥಳ ಮತ್ತು ಯೇಸುವಿನ ಪವಿತ್ರ ಚಿಹ್ನೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಚರ್ಚಿನ ಮುನ್ನೋಟವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಈಗ ನಾವು ಪೆಟ್ರಾ ಇದನ್ನು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಪೆಟ್ರಾ ಅಂದರೆ ಪೆಟ್ರಾ ದಕ್ಷಿಣ ಜೋರ್ಡಾನಿನಲ್ಲಿರುವ ಐತಿಹಾಸಿಕ ಮತ್ತು ಪುರಾತನ ನಗರವಾಗಿದೆ. ಇದನ್ನು ಗುಲಾಬಿ ನಗರ ಎಂದು ಕೂಡ ಕರೆಯುತ್ತಾರೆ. ಯಾಕೆಂದರೆ ಇಲ್ಲಿನ ಕಲ್ಲಿನ ಬಣ್ಣದಿಂದ ಗುಲಾಬಿ ನಗರ ಎಂಬ ಹೆಸರು ಬಂದಿದೆ. ಆದರೂ ಕೂಡ ಸೂರ್ಯನ ಬೆಳಕು ಬಿದ್ದಾಗ ಅದು ಚಿನ್ನದ ಬಣ್ಣದಿಂದ ಹೊಳೆಯುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಹಳದಿಯ ಬಣ್ಣ, ಕೆಂಪು ಬಣ್ಣದ ಬಂಡೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪೆಟ್ರಾವನ್ನು ಲಾಸ್ಟ್ ಸಿಟಿ ಅಂತಲೂ ಕರೆಯುತ್ತಾರೆ. 7 ಅದ್ಭುತಗಳಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ತಾಣವೆಂದು ಈ ಪೆಟ್ರಾ ಗುರುತಿಸಲ್ಪಟ್ಟಿದೆ. ರೋಸ್ ಸಿಟಿ ಎಂದು ಕರೆಯುತ್ತಾರೆ. ಪೆಟ್ರಾ ಎಂದರೆ ಬೃಹತ್ ಬಂಡೆ ಪರ್ವತಗಳಿಂದ ಕೂಡಿರುವಂಥ ಚಿತ್ರ. ಇಲ್ಲಿ ಹಲವಾರು ಚಲನಚಿತ್ರಗಳು ಚಿತ್ರೀಕರಣಗೊಂಡಿವೆ. ಇದು ನಿಮಗಿಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.